ನನ್ನಿಂದ ಇದೆಲ್ಲ ನೋಡೋಕ್ಕಾಗ್ತಿಲ್ಲ ನೀಲು. ಅಲ್ಲ ಇವರೇನಿಂದ ಅಡುಗೆ ಮನೆ ಅನ್ಕೊಂಡಿದಾರ, ಬೆಡ್ರೂಮ್ ಅನ್ಕೊಂಡಿದಾರ? ಅವಳಿಗಂತ ಬುದ್ಧಿ ಇಲ್ಲ. ನನ್ನ ಮಗ ಸಿದ್ದುಗೆ ಏನಾಗಿದೆ? ಅಯ್ಯೋ ಅತ್ತೆ, ಇದರಲ್ಲಿ ಸಿದ್ದುದು ಏನೂ ತಪ್ಪಿಲ್ಲ. ಎಲ್ಲ ಅವಳದೇ ಪ್ಲಾನು. ಇದೆಲ್ಲ ಅವಳು ಮಾಡ್ತಿರೋ ಡ್ರಾಮಾ ಅತ್ತೆ. ಹೀಗೆಲ್ಲ ಮಾಡಿ ಅವನನ್ನು ಇನ್ನೂ ಹತ್ತಿರ ಮಾಡ್ಕೋಬೇಕು ಅನ್ನೋದೇ ಅವಳ ಪ್ಲಾನು. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳು ಅವಳು. ಮಾಡ್ತಾಳೆ. ಇಲ್ಲಿ ನನ್ನ ಮಗಳು ಅವ್ರ ಅಣ್ಣನಿಂದ ನೆಮ್ಮದಿಯಾಗಿಲ್ಲ. ಅವಳು ಮಾತ್ರ ನನ್ನ ಮಗನ ಮದುವೆ ಮಾಡಿಕೊಂಡು ಸುಖವಾಗಿದ್ದಾಳೆ. ನನ್ನ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ಅತ್ತೆ, ನೀವು ಹೀಗೆಲ್ಲ ನೊಂದ್ಕೋತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅತ್ತೆ. ಅಲ್ಲ, ಅವಳು ಕೆಲ್ಸಕ್ಕೆ ಹೋಗ್ಕೊಂಡಿದ್ದಾಗ ಹೀಗೆಲ್ಲ ಇರಲಿಲ್ಲಪ್ಪ. ಹಾಗಂತ ಅವಳನ್ನ ಮತ್ತೆ ಕೆಲ್ಸಕ್ಕೆ ಕಳಿಸ್ಬೇಕಾ? ಕೆಲ್ಸಕ್ಕೆ ಕಳಿಸೋ ಅವಶ್ಯಕತೆ ಇಲ್ಲ ಅತ್ತೆ. ಅವಳನ್ನ ಪರ್ಮನೆಂಟಾಗಿ ಮನೆಯಿಂದನೇ ಆಚೆ ಕಳಿಸ್ಬಿಡ್ಬೋದಲ್ಲ ಅಂತ. ಅವಳನ್ನ ಕಳ್ಸೋಕ್ಕೆ ನನ್ನ ಮಗ ಒಪ್ಕೋಬೇಕಲ್ಲ. ಅವಳು ಹೋದ ತಕ್ಷಣ ಅವಳು ಹಿಂದೆನೇ ಹೊಟ್ಟೋಗ್ತಾನೆ. ಮಗನೂ ಇಲ್ಲದೆ ಈ ಮನೇಲಿ ಹೇಗಿರೋದು? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಹತ್ರ ಇದಕ್ಕೂ ಒಂದು ಒಳ್ಳೆ ಪ್ಲಾನ್ ಇದೆ. ಹೇಗಿದ್ರೂ ಅವಳ ಜಾತಕ ಸರಿಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದನ್ನೇ ಮುಂದೆ ಇಟ್ಕೊಂಡು ನಮಗೆ ಗೊತ್ತಿರೋರು ಯಾರನ್ನಾದರೂ ಈ ಮನೆಗೆ ಕರೆಸಿ ಅವಳು ಈ ಮನೆಯಲ್ಲಿದ್ದರೆ ನಮಗೆಲ್ಲ, ಮುಖ್ಯವಾಗಿ ಸಿದ್ದುಗೆ ಏನೋ ತುಂಬ ದೊಡ್ಡ ತೊಂದರೆ ಇದೆ ಅಂತ ಹೇಳಿಸಿ ಅವಳಾಗವಳೆ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ಬೋದಲ್ಲ ಅತ್ತೆ. ಹಾಗೆ ಮಾಡಿದ್ರೆ ಒಂದು ಸ್ವಲ್ಪ ದಿವಸದಲ್ಲಿ ಅವರಿಬ್ಬರನ್ನು ಪರ್ಮನೆಂಟಾಗಿ ದೂರ ಮಾಡೋದು ಅಂಥ ಕಷ್ಟದ ವಿಚಾರ ಏನಲ್ಲ. ನನಗೊಂದು ಗೊತ್ತಾಗ್ತಿಲ್ಲ. ಅದೇನು ಮಾಡ್ತೀಯೋ ನೀನೇ ಮಾಡು ನೀಲು.